ಈಗಂತೂ ಎಲ್ಲ ಕಡೆ ಹೀಟ್ ವೇವ್ನದೇ ಸುದ್ದಿ. ವರ್ಷಗಳು ಉರುಳಿದ ಹಾಗೆ ಬಿಸಿಲು ಜಾಸ್ತಿ ಆಗ್ತಾ ಇದೆ ಮತ್ತು ವಿಪರೀತ ಸೆಖೆ ನಮ್ಮನ್ನ ಕಾಡ್ತಿದೆ. ಈ ಸಂದರ್ಭದಲ್ಲಿ ನಮ್ಮ ದೇಹವನ್ನ ತಂಪಾಗಿ ಇಟ್ಟುಕೊಳ್ಳುವ ಬಗ್ಗೆ ಹೇಗೆ ಅಂತ ನಾವು ಆಲೋಚನೆ ಮಾಡ್ತೇವೆ. ಆರೋಗ್ಯಕರವಾದ ಮತ್ತು ನೈಸರ್ಗಿಕವಾದ ಕೆಲವೊಂದು ಪಾನೀಯಗಳು ನಮ್ಮ ದೇಹದ ನಿರ್ಜಲೀಕರಣ ಸಮಸ್ಯೆಯನ್ನ ಹೋಗಲಾಡಿಸಿ ದೇಹಕ್ಕೆ ಅಗತ್ಯ ಪೌಷ್ಟಿಕಾಂಶಗಳನ್ನು ಒದಗಿಸಿ ಬೇಸಿಗೆಯ ದಿನಗಳಲ್ಲಿ ಆರೋಗ್ಯವನ್ನ ಅಚ್ಚುಕಟ್ಟಾಗಿ ಕಾಪಾಡ್ತವೆ. ಅಂತಹ ಆರೋಗ್ಯಕರ ಡ್ರಿಂಕ್ಗಳಲ್ಲಿ ರಾಗಿ ಅಂಬಲಿ ಕೂಡ ಒಂದು. ದಕ್ಷಿಣ ಭಾರತದ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುವ ರಾಗಿ ಬಹುತೇಕ ಮನೆಗಳ ದಿನನಿತ್ಯದ ಆಹಾರ. ರಾಗಿ ರೊಟ್ಟಿ, ರಾಗಿ ಮುದ್ದೆ, ರಾಗಿ ಉಪ್ಪಿಟ್ಟು, ರಾಗಿ ಹಲ್ವಾ ಹೀಗೆ ಇನ್ನೂ ಹಲವಾರು ಆರೋಗ್ಯಕರ ಆಹಾರ ಖಾದ್ಯಗಳನ್ನ ಇದರಿಂದ ತಯಾರಿಸಿ ಸೇವಿಸಬಹುದು. ಮುಖ್ಯವಾಗಿ ಬೇಸಿಗೆ ಕಾಲಕ್ಕೆ ರಾಗಿ ಅಂಬಲಿ ಹೇಳಿ ಮಾಡಿಸಿದ ತಂಪು ಪಾನೀಯವಾಗಿದೆ. ಹಾಗಾದ್ರೆ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ತಯಾರು ಮಾಡಲು ಬಳಸುವ ಪದಾರ್ಥಗಳು: 2-3 ಚಮಚ ರಾಗಿ ಹಿಟ್ಟು, 1 ಟೀ ಚಮಚ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಮತ್ತು ಮಜ್ಜಿಗೆ. ತಯಾರಿಸುವ ವಿಧಾನ: ಮೊದಲಿಗೆ ಒಲೆಯ ಮೇಲೆ 1 ಲೋಟ ನೀರನ್ನು ಕುದಿಯಲು ಇಡಿ ಮತ್ತು ಇದಕ್ಕೆ ರಾಗಿ ಹಿಟ್ಟು ಸೇರಿಸಿ ಪೇಸ್ಟ್ ತರಹ ತಯಾರಿಸಿಕೊಳ್ಳಿ. ಇದಕ್ಕೆ 1 ಲೀಟರ್ ನೀರು ಹಾಕಿ ಮತ್ತಷ್ಟು ಕುದಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಜೀರಿಗೆ ಪುಡಿಯನ್ನು ಸಹ ಹಾಕಿ ಗಂಟುಗಳು ಇಲ್ಲದ ಹಾಗೆ ಇದನ್ನು ಚೆನ್ನಾಗಿ ತಿರುವಿ 7-8 ನಿಮಿಷಗಳ ಕಾಲ ಹಾಗೆಯೇ ಬೇಯಿಸಿ. ಅನಂತರ ಸ್ಟವ್ ಆರಿಸಿ ತಣ್ಣಗೆ ಮಾಡಿ ಕುಡಿಯಿರಿ. ಬೇಕೆಂದರೆ ರೆಫ್ರಿಜರೇಟರ್ನಲ್ಲಿ ಕೂಡ ಇರಿಸಿಕೊಂಡು ಬೇಕಾದಾಗ ಕುಡಿಯಬಹುದು. ಇದಕ್ಕೆ ಮಜ್ಜಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಕುಡಿದರೆ ಆರೋಗ್ಯಕ್ಕೆ ಇನ್ನೂ ಉತ್ತಮ. ಸೋಂಪು ಕಾಳುಗಳ ಪಾನೀಯ: ರಾಗಿ ಅಂಬಲಿಯ ತರಹ ದೇಹಕ್ಕೆ ತಂಪು ನೀಡುವ ಇತರ ಪಾನೀಯ ಎಂದರೆ ಸೋಂಪು ಕಾಳುಗಳ ಶರಬತ್ತು. ಇದನ್ನು ತಯಾರು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 5 ಟೇಬಲ್ ಚಮಚ ಚೆನ್ನಾಗಿ ಹುರಿದು ಪುಡಿ ಮಾಡಿದ ಸೋಂಪು ಕಾಳುಗಳು, 2 ಟೇಬಲ್ ಚಮಚ ಜೇನುತುಪ್ಪ ಅಥವಾ ಬೆಲ್ಲ, ನಿಂಬೆ ಹಣ್ಣಿನ ರಸ, ಚಿಟಿಕೆ ಉಪ್ಪು. ಮೊದಲಿಗೆ 4 ಲೋಟ ನೀರು ತೆಗೆದುಕೊಂಡು ಅದಕ್ಕೆ ಸೋಂಪು ಕಾಳುಗಳ ಹುಡಿ, ಉಪ್ಪು ಮತ್ತು ಬೆಲ್ಲದ ಪುಡಿ ಸೇರಿಸಿ ಇದನ್ನು ಇಡೀ ರಾತ್ರಿ ನೀರಿನಲ್ಲಿ ಹಾಗೆಯೇ ನೆನೆ ಹಾಕಿ. ಇದು ಚೆನ್ನಾಗಿ ನೆನೆದ ನಂತರದಲ್ಲಿ ಇದನ್ನು ಸೋಸಿಕೊಂಡು ಸ್ವಲ್ಪ ನೀರು ಮತ್ತು ನಿಂಬೆ ಹಣ್ಣಿನ ರಸ ಸೇರಿಸಿ ಸೇವಿಸಬಹುದು. ಇದರಿಂದ ದೇಹ ಸಾಕಷ್ಟು ತಂಪಾಗುತ್ತದೆ.